Hello students, in this session we are going to discuss the very important theorem. Show that dimension of S plus dimension of T equals to dimension of S intersection T plus dimension of S plus T, where S and T are subspaces of finite dimensional vector space. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಡೈಮೆನ್ಷನ್ ಆಫ್ ಟಿ ಈಕ್ವಲ್ಸ್ ಟು ಡೈಮೆನ್ಷನ್ ಆಫ್ ಎಸ್ ಇಂಟರ್ಸೆಕ್ಷನ್ ಟಿ ಪ್ಲಸ್ ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ. ನಮಗೆ ಡೈಮೆನ್ಷನ್ ಆಫ್ ಎ ಸಬ್ಸ್ಪೇಸ್ ಅಥವಾ ಡೈಮೆನ್ಷನ್ ಆಫ್ ವೆಕ್ಟರ್ ಸ್ಪೇಸ್ ಅಂದರೆ ಏನು ಅಂತ ಗೊತ್ತಿದೆ. ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಟ್ಸ್ ಬೇಸಿಸ್. ಈಗ ನಾವು ಡೈಮೆನ್ಷನ್ ಆಫ್ ಎಸ್ ಅನ್ನೋದು ಎಮ್ ಇದೆ ಅಂತ ಹೇಳಬೇಕು ಅಂತಂದರೆ ಎಸ್ ಅನ್ನೋ ಸೆಟ್ಟಲ್ಲಿ ಎಸ್ ಅನ್ನೋ ಸಬ್ಸ್ಪೇಸ್ಗೆ ಒಂದು ಬೇಸಿಸ್ ಇರುತ್ತೆ. ಆ ಬೇಸಿಸಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಡೈಮೆನ್ಷನ್ ಆಫ್ ಎಸ್ನ ನಾವು ಎಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಟು ಪ್ರೂವ್ ದಿಸ್ ಐಡೆಂಟಿಟಿ, ಲೆಟ್ ಅಸ್ ಚೂಸ್ the set A equals to alpha 1 to alpha m. These vectors forms the basis of B, a basis of S intersection T. S intersection T ಅನ್ನೋ ಒಂದು ಸೆಟ್ಗೆ ಈ A ಅನ್ನೋ ಸೆಟ್ಟು ನಮ್ಮ ಬೇಸಿಸ್ ಆಗಿದೆ. ಸೊ ಡೈಮೆನ್ಷನ್ ಆಫ್ S intersection is S intersection T is m. ಡೈಮೆನ್ಷನ್ ಆಫ್ S intersection T is m because S intersection T ಗೆ ಇರೋವಂಥ ಬೇಸಿಸಲ್ಲಿ ನಮಗೆ m ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. So dimension of S intersection T is m. Choose the set B. Let B equals to m number of alphas and S number of betas. Andre alpha 1 alpha 2 alpha m ಮತ್ತೆ beta 1 beta 2 up to beta s ಇದೆ. ಇಷ್ಟು ವೆಕ್ಟಾರ್ಸು ಇರೋದ್ರಿಂದ ಇಷ್ಟು ವೆಕ್ಟಾರ್ಸ್ನ ನಾವು ಯಾವುದಕ್ಕೆ ಬೇಸಿಸ್ ಅಂತ ತಗೊಂಡಿದ್ದೀವಿ? ಎಸ್ ಅನ್ನ ಸಬ್ಸ್ಪೇಸ್ಗೆ ಬೇಸಿಸ್ ಅಂತ ತಗೊಂಡಿದ್ದೀವಿ. ಸೊ ಡೈಮೆನ್ಷನ್ ಆಫ್ ಎಸ್ ಏನಾಗಬೇಕು? ಅಲ್ಲಿಗೆ ಎಮ್ ಪ್ಲಸ್ ಎಸ್ ಆಗಬೇಕು. ದೇರ್ಫೋರ್ ಡೈಮೆನ್ಷನ್ ಆಫ್ ಎಸ್ ಈಕ್ವಲ್ಸ್ ಟು ಎಮ್ ಪ್ಲಸ್ ಎಸ್. ಆ್ಯಂಡ್ ಚೂಸ್ ದ ಸೆಟ್ ಸಿ. ಇಟ್ ಕಂಟೈನ್ಸ್ ಆಲ್ಫಾ 1 ಟು ಆಲ್ಫಾ ಎಮ್, ಗಾಮಾ 1 ಟು ಗಾಮಾ ಟಿ. ದೀಸ್ ವೆಕ್ಟಾರ್ಸ್ be the basis of T, basis of the subspace T. Therefore, the dimension of T is m plus T. M number of alphas plus T number of gammas forms the basis of T. So dimension of T is m plus T. Okay. Then what we have to prove? Dimension of S plus dimension of T equals to dimension of S intersection T plus dimension of S plus T. So consider the left hand side of the identity. So dimension S plus dimension T equals to, substitute for dimension of S what we have? M plus S. Write M plus S. Dimension of T is what? M plus T. So write M plus T. So in this substitution we can notice that dimension of S intersection T is M. So write dimension of S intersection T for in the place of m. The remaining terms as it is, call this equation as 1. It is enough if we show that dimension of S plus T is S plus m plus T. ನೋಡಿ, ಇಲ್ಲಿ ನಾವೇನು ಪ್ರೂವ್ ಮಾಡಬೇಕಾಗಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿ ಅದು ಈ ಟರ್ಮು ಡೈಮೆನ್ಷನ್ ಆಫ್ ಎಸ್ ಇಂಟರ್ಸೆಕ್ಷನ್ ಟಿ ಬಂದಿದೆ. ಇನ್ನು ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ ಸಿಗಬೇಕು. ಆ ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ ಅನ್ನೋದು ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಆಗೋದಾದರೆ ಈ ಪ್ಲೇಸ್ಗೆ ನಾವು ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿನ ಪ್ರೂವ್ ಮಾಡಿ ಬರೆದ್ರೆ ಅಲ್ಲಿಗೆ ನಾವೇನು ಪ್ರೂವ್ ಮಾಡಬೇಕಾಗಿದೆ ಅದು ಮುಗಿಯುತ್ತೆ. ಸೊ ಇಟ್ ಈಸ್ ಎನಫ್ ಇಫ್ ಯು ಶೋ ದಟ್ ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ ಈಸ್ ಎಸ್ ಪ್ಲಸ್ ಎಮ್ ಪ್ಲಸ್ ಟಿ. ದಟ್ ಮೀನ್ಸ್ ವಾಟ್? ಎಸ್ ಪ್ಲಸ್ ಟಿ ಹ್ಯಾಸ್ ದಿ ಬೇಸಿಸ್ ಆಫ್ ಎಸ್ ಪ್ಲಸ್ ಟಿ ಆಸ್ ದೀಸ್ ಮೆನಿ ಎಲಿಮೆಂಟ್ಸ್. ದಟ್ ಮೀನ್ಸ್ ಎಸ್ ಪ್ಲಸ್ ಎಮ್ ಪ್ಲಸ್ ಟಿ. ಈಗ ಡೈಮೆನ್ಷನ್ ಆಫ್ ಯಾವುದೋ ಒಂದು ಸಬ್ಸ್ಪೇಸ್ಗೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ಎಷ್ಟು ನಂಬರ್ ಇರುತ್ತೆ ಅಂತಂದರೆ ಬೇಸಿಸಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಷ್ಟು. ಸೊ ಎಸ್ ಪ್ಲಸ್ ಟಿ ಅನ್ನೋದಕ್ಕೆ ಬೇಸಿಸ್ ಯಾವುದನ್ನು ತಗೋತೀವೋ ಆ ಬೇಸಿಸ್ನಲ್ಲಿ ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಅನ್ನೋ ಎಲಿಮೆಂಟ್ಸ್ ಇರಬೇಕು ಅಂತ ಪ್ರೂವ್ ಮಾಡಬೇಕೀಗ ನಾವು. ಸೊ ನಾವು ಯಾವುದೊಂದು ಸೆಟ್ಟಲ್ಲಿ ನಾವು ಎಸ್ ಪ್ಲಸ್ ಎಮ್ ಪ್ಲಸ್ ಟಿನ ತೊಗೊಳಕ್ಕೆ ಸಾಧ್ಯ? ಇಲ್ಲಿ ನಾವು ಎಮ್ ನಂಬರ್ ಆಫ್ ಆಲ್ಫಾಸ್ ಇದೆ ಎ ಅನ್ನೋ ಸೆಟ್ಟಲ್ಲಿ. ಅದೇ ಥರ ಬಿ ಅನ್ನೋ ಸೆಟ್ಟಲ್ಲಿ ಎಮ್ ಆಲ್ಫಾಸ್ ಎಸ್ ಬೀಟಾಸ್ ಇದೆ. ಸಿ ಅನ್ನೋ ಸೆಟ್ಟಲ್ಲಿ ಎಮ್ ಆಲ್ಫಾಸ್ ಮತ್ತು ಟಿ ಗಾಮಾಸ್ ಇದೆ. ಈಗ ನಮಗೆ ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಸಿಗೋ ಅಂಥದ್ದು ಬಿ ಯೂನಿಯನ್ ಸಿ ತೊಗೊಂಡ್ರೆ ನಮಗೆ ಎಮ್ ಆಲ್ಫಾಸ್
ಎಸ್ ಬೀಟಾಸ್ ಆ್ಯಂಡ್ ಟಿ ಗಾಮಾಸ್, ಇದು 3 ಟೈಪು ವೆಕ್ಟಾರ್ಸ್ ಸಿಗುತ್ತೆ ಮತ್ತು ಅದರದ್ದು ಕೌಂಟ್ ಕೂಡ ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಸಿಗುತ್ತೆ. ಸೊ ನಾವು ಬಿ ಯೂನಿಯನ್ ಸಿ ತಗೊಳ್ಳೋಣ. ಬಿ ಯೂನಿಯನ್ ಸಿನಲ್ಲಿ 3 ಟೈಪ್ಸ್ ಆಫ್ ವೆಕ್ಟಾರ್ಸ್ ತೊಗೊಂಡಿದ್ದೀವಿ, ಎಮ್ ಆಲ್ಫಾಸ್, ಎಸ್ ನಂಬರ್ ಆಫ್ ಬೀಟಾಸ್ ಆ್ಯಂಡ್ ಟಿ ನಂಬರ್ ಆಫ್ ಗಾಮಾಸ್ ಅಂತ. ಈಗ ನಾವು ಬಿ ಯೂನಿಯನ್ ಸಿ ಅಂತ ನಾವೇನು ತೊಗೊಂಡಿದ್ದೀವಿ ವೆಕ್ಟಾರ್ಸು, ಈ ವೆಕ್ಟಾರ್ಸು ಬೇಸಿಸ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಬೇಸಿಸ್ ಆಗೋದಾದರೆ ಸೊ ಬಿ ಯೂನಿಯನ್ ಸಿ ಅನ್ನೋದು ಎಸ್ ಪ್ಲಸ್ ಟಿದು ಬೇಸಿಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಎಸ್ ಪ್ಲಸ್ ಟಿಗೆ ನಾವು ಬೇಸಿಸ್ನ ಬಿ ಯೂನಿಯನ್ ಸಿ ಅಂತ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬೇಸಿಸ್ ಆಗೋದಾದರೆ ನಮಗೆ ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ ಏನಾಗುತ್ತೆ, ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಆಗುತ್ತೆ. ಡೈಮೆನ್ಷನ್ ಆಫ್ ಎಸ್ ಪ್ಲಸ್ ಟಿ ಈಕ್ವಲ್ಸ್ ಟು ಎಸ್ ಪ್ಲಸ್ ಎಮ್ ಪ್ಲಸ್ ಟಿ ಆಗೋದು ಯಾವಾಗ ಬಿ ಯೂನಿಯನ್ ಸಿನಲ್ಲಿರೋ ವೆಕ್ಟಾರ್ಸು ಫಾರ್ಮ್ಸ್ ಎ ಬೇಸಿಸ್ ಆಫ್ ಎಸ್ ಪ್ಲಸ್ ಟಿ ಆಗಬೇಕು. ಸೊ ಬೇಸಿಸ್ ಅಂತ ಪ್ರೂವ್ ಮಾಡೋದಕ್ಕೆ ನಮಗೆ 2 ಕಂಡೀಷನ್ಸ್ ಗೊತ್ತು. ದಟ್ ಸೆಟ್ ಸ್ಪ್ಯಾನ್ಸ್ ಎಸ್ ಪ್ಲಸ್ ಟಿ ಆಗಬೇಕು ಮತ್ತು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕು. ಸೊ ಫಸ್ಟ್ ಒನ್ ಬಿ ಯೂನಿಯನ್ ಸಿ ಸ್ಪ್ಯಾನ್ಸ್ ಎಸ್ ಪ್ಲಸ್ ಟಿ ಆಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಸ್ಪ್ಯಾನ್ಸ್ ಎಸ್ ಪ್ಲಸ್ ಟಿ ಅಂತಂದ್ರೇನು, ಎನಿ ವೆಕ್ಟಾರ್ ಬಿಲಾಂಗ್ಸ್ ಟು ಎಸ್ ಪ್ಲಸ್ ಟಿ ಈಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಯೂನಿಯನ್ ಸಿ ಆಗಬೇಕು. ಸೊ ಕನ್ಸಿಡರ್ ಆನ್ ಎಲಿಮೆಂಟ್ ಬಿಲಾಂಗ್ಸ್ ಟು ಎಸ್ ಪ್ಲಸ್ ಟಿ that is xi. This notation is xi. Xi belongs to S plus T. This xi is in the form of addition of 2 elements xi1 plus xi2. Xi belongs to S plus T ಅಂತಂದರೆ ಇದು addition of 2 elements ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ xi ಅನ್ನೋದು. ಅದರಲ್ಲಿ xi1 ಅನ್ನೋದು S ಅಲ್ಲಿರುತ್ತೆ, xi2 ಅನ್ನೋದು T ನಲ್ಲಿರುತ್ತೆ. ಸೊ ಎಸ್ ಅಲ್ಲಿ ಇದೆ ಅಂತಂದರೆ ಎಸ್ದು ಬೇಸಿಸ್ ಎಲಿಮೆಂಟ್ಸ್ ಯಾವುದಾಗಿರುತ್ತೆ, ಎಸ್ದು ಬೇಸಿಸ್ ಎಲಿಮೆಂಟ್ಸು ಆಲ್ಫಾ ಎಮ್ ಟು ಬೀಟಾ ಎಸ್, ಎಮ್ ಆಲ್ಫಾಸ್ ಎಸ್ ಬೀಟಾಸ್ ಆಗಿರುತ್ತೆ. ಸೊ xi1 ಈಸ್ ಇನ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಆಲ್ಫಾಸ್ ಆ್ಯಂಡ್ ಬೀಟಾಸ್. xi1 ಅನ್ನೋದು ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಲೀನಿಯರ್ ಕಾಂಬಿನೇಷನ್ ಆಫ್ ಆಲ್ಫಾಸ್ ಆ್ಯಂಡ್ ಬೀಟಾಸ್ ಆಗಿರುತ್ತೆ. ಅದೇ ರೀತಿ xi2 ಅನ್ನೋದು ಬಿಲಾಂಗ್ಸ್ ಟು ದ ಸಬ್ಸ್ಪೇಸ್ ಟಿ. ಸೊ ಸಬ್ಸ್ಪೇಸ್ ಟಿದು ಬೇಸಿಸ್ ಏನಾಗಿದೆ, ಆಲ್ಫಾ 1 ಟು ಆಲ್ಫಾ ಎಮ್, ಗಾಮಾ 1 ಟು ಗಾಮಾ ಟಿ ಆಗಿರೋದ್ರಿಂದ ಎನಿ ಎಲಿಮೆಂಟ್ ಬಿಲಾಂಗ್ಸ್ ಟು ಟಿ ಈಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಬೇಸಿಸ್ ಎಲಿಮೆಂಟ್ಸ್. ಸೊ xi2 is the linear combination of alphas and gammas. So together these two we can say that xi is the linear combination of all alphas, betas and gammas. So that we can say B union C spans S plus T. That means S plus T elements are generated by the elements of. Next condition is B union C is linearly independent. Linearly independent ಅಂತ ಪ್ರೂವ್ ಮಾಡಬೇಕು ಅಂದರೆ B union C ನಲ್ಲಿರೋ ಎಲ್ಲ ವೆಕ್ಟರ್ಸನ್ನು ತಗೊಂಡು ನಾವು ಲೀನಿಯರ್ ಕಾಂಬಿನೇಷನ್ ಬರೆದಾಗ ಅದರಲ್ಲಿರೋ ಎಲ್ಲ ಸ್ಕೇಲಾರ್ಸನ್ನು 0 ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ನಾವು ಬಿ ಯೂನಿಯನ್ ಸಿನಲ್ಲಿರೋ ವೆಕ್ಟಾರ್ಸ್ ಯಾವ್ಯಾವುದಿದೆ ಅದನ್ನು ತೊಗೊಂಡು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ. ಎಮ್ ನಂಬರ್ ಆಫ್ ಆಲ್ಫಾಸ್ ಇದೆ. ಸೊ ಎಮ್ ಆಲ್ಫಾಸ್ಗೆ A1 ಇಂದ AM ತನಕ ನಾವು ಸ್ಕೇಲಾರ್ಸ್ನ ಚೂಸ್ ಮಾಡಿ ಒಂದು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ. A1 ಆಲ್ಫಾ 1 ಪ್ಲಸ್ A2 ಆಲ್ಫಾ 2 ಅಪ್ ಟು AM ಆಲ್ಫಾ M. ಅದೇ ಥರ ಎಸ್ ನಂಬರ್ ಆಫ್ ಬೀಟಾಸ್ ಇದೆ. B1 ಇಂದ BS ತನಕ ಸ್ಕೇಲಾರ್ಸ್ನ ಚೂಸ್ ಮಾಡಿ B1 ಬೀಟಾ 1 ಪ್ಲಸ್ B2 ಬೀಟಾ 2 BS ಬೀಟಾ ಎಸ್ ಅಂತ ಇದೊಂದು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ. ಹಾಗೆ C1 ಗಾಮಾ 1 ಪ್ಲಸ್ C2 ಗಾಮಾ 2 ಅಪ್ ಟು CT ಗಾಮಾ T ಅನ್ನೋ ಒಂದು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ. ಇದೆಲ್ಲ ಲೀನಿಯರ್ ಕಾಂಬಿನೇಷನ್ನು ಈಕ್ವಲ್ ಟು 0 ಅಂತ ತಗೊಂಡು ಅದನ್ನು ಈಕ್ವೇಷನ್ 2 ಅಂತ ನೇಮ್ ಮಾಡೋಣ. ಈಗ ಇದೇ ಲೀನಿಯರ್ ಕಾಂಬಿನೇಷನ್ನ ರೀರೈಟ್ ಮಾಡಿದ್ರೆ B1 ಬೀಟಾ 1 ಪ್ಲಸ್ B2 ಬೀಟಾ 2 ಈ ಮಿಡಲ್ ಲೀನಿಯರ್ ಕಾಂಬಿನೇಷನ್ ಏನಿದೆ ಅದನ್ನು ಲೆಫ್ಟ್ ಸೈಡಲ್ಲಿ ತೊಗೊಂಡು ಇನ್ನು ಉಳಿದಿದ್ದ ಲೀನಿಯರ್ ಕಾಂಬಿನೇಷನ್ನ ರೈಟ್ ಸೈಡಿಗೆ ತೊಗೊಂಡ್ರೆ ವಿತ್ ನೆಗೆಟಿವ್ ಸೈನ್ ಬರೀತೀವಿ. ಬಟ್ ದಿಸ್ ಬಿಲಾಂಗ್ಸ್ ಟು ದ ಸಬ್ಸ್ಪೇಸ್ ಟಿ ಅಂತ ಹೇಳೋಣ. ಯಾಕೆ ಅಂತಂದರೆ ಇಲ್ಲಿ ಆಲ್ಫಾ 1 ಟು ಆಲ್ಫಾ ಎಮ್, ಗಾಮಾ 1 ಟು ಗಾಮಾ ಟಿ ಅನ್ನೋದು ಬೇಸಿಸ್ ಎಲಿಮೆಂಟ್ಸ್ ಆಫ್ ಟಿ. ಟಿಗೆ ಯಾವುದು ಬೇಸಿಸ್ ಇದೆ ಅದರಲ್ಲಿ ನಮಗೆ ಯಾವೆಲ್ಲ ವೆಕ್ಟರ್ಸ್ ಇರುತ್ತೆ, ಆಲ್ಫಾ 1 ಟು ಆಲ್ಫಾ ಎಮ್, ಗಾಮಾ 1 ಟು ಗಾಮಾ ಟಿ. ದ ಸೆಟ್ ಸಿನಲ್ಲಿ ಇದೆ. ನಾವು ಸೆಟ್ ಸಿ ಅಂತ ಚೂಸ್ ಮಾಡಿದ್ದೀವಲ್ಲ ಅದರಲ್ಲಿ ಎಮ್ ನಂಬರ್ ಆಫ್ ಆಲ್ಫಾಸ್, ಟಿ ನಂಬರ್ ಆಫ್ ಗಾಮಾಸ್ ಇರೋದಿದೆ. ಸೊ ಇಲ್ಲಿ ನಮಗೆ ಲೀನಿಯರ್ ಕಾಂಬಿನೇಷನ್ನು ಆಲ್ಫಾ ಎಮ್ ಆಲ್ಫಾಸ್ ಮತ್ತು ಟಿ ಗಾಮಾಸ್ ಅಂತ ಇರೋದ್ರಿಂದ ಈ ಲೀನಿಯರ್ ಕಾಂಬಿನೇಷನ್ನು ಬಿಲಾಂಗ್ಸ್ ಟು ದ ಸಬ್ಸ್ಪೇಸ್ ಟಿ ಆಗುತ್ತೆ. ಬಟ್ ನಮಗೆ ಈ ಲೀನಿಯರ್ ಕಾಂಬಿನೇಷನ್ನು ಯಾವುದಕ್ಕೆ ಈಕ್ವಲ್ ಆಗಿದೆ,
b1 beta 1 plus b2 beta 2 plus bs beta s ಅನ್ನೋ ಲೀನಿಯರ್ ಕಾಂಬಿನೇಷನ್ಗೆ ಈಕ್ವಲ್ ಆಗಿದೆ. ಸೊ ದಿಸ್ ಲೀನಿಯರ್ ಕಾಂಬಿನೇಷನ್ ದಟ್ ಮೀನ್ಸ್ b1 beta 1 plus b2 beta 2 ಅಪ್ ಟು bs beta s ಏನಿದೆ ಈ ಲೀನಿಯರ್ ಕಾಂಬಿನೇಷನ್ ಕೂಡ ಟಿ ಅನ್ನೋ ಸಬ್ಸ್ಪೇಸ್ಗೆ ಬಿಲಾಂಗ್ ಆಗುತ್ತೆ. ಓಕೆ, ಆಲ್ಸೋ ವಿ ಕ್ಯಾನ್ ರೈಟ್ ದ ಲೀನಿಯರ್ ಕಾಂಬಿನೇಷನ್ b1 beta 1 plus b2 beta 2 plus up to bs beta s. Also we can write this linear combination as 0 into alpha 1 plus 0 into alpha 2 plus up to 0 into alpha m plus the same linear combination b1 beta 1 plus b2 beta 2, right? One and the same, both sides are one and the same, but we are adding the linear combination alpha 1 to alpha m by choosing the scalars 0 ಅಂತ ಸ್ಕೇಲಾರ್ನ ಚೂಸ್ ಮಾಡಿಕೊಂಡು ಆಲ್ಫಾ 1 ಟು ಆಲ್ಫಾ ಎಮ್ನ ಲೀನಿಯರ್ ಕಾಂಬಿನೇಷನ್ನ ಒಂದು ಸೇರಿಸ್ಕೊಂಡು ಬರೆದಿದ್ದೀವಿ ಇಲ್ಲಿ ಅಷ್ಟೇ. ಸೊ ಏನಕ್ಕೆ ಈ ಥರ ಬರೆದಿದ್ದೀವಿ ಅಂತಂದರೆ ಆಲ್ಫಾ 1 ಟು ಆಲ್ಫಾ ಎಮ್ ಬೀಟಾ 1 ಟು ಬೀಟಾ ಎಸ್ ಅನ್ನೋದು ವೆಕ್ಟಾರ್ಸ್ ಆಫ್ ಬೇಸಿಸ್ ಆಫ್ ಎಸ್ ಆಗುತ್ತೆ. ಆಲ್ಫಾ 1 ಟು ಆಲ್ಫಾ ಎಮ್ ಬೀಟಾ 1 ಟು ಬೀಟಾ ಎಸ್ ಅನ್ನೋದು ವೆಕ್ಟಾರ್ಸ್ ಆಫ್ ದ ಸೆಟ್ ಬಿ ದಟ್ ಈಸ್ ದ ಬೇಸಿಸ್ ಆಫ್ ದ ಸಬ್ಸ್ಪೇಸ್ ಎಸ್. So the right hand side linear combination belongs to S. Also the left hand side linear combination belongs to S. So the same linear combination b1 beta 1 up to bs beta s, this linear combination belongs to both S and T. Left hand side linear combinations belongs to both S and T. Therefore that linear combination belongs to their intersection S intersection T. Okay, so in S intersection T it has the basis, S intersection T has the basis elements as alpha 1 to alpha m, right? S intersection T ನಲ್ಲಿ S intersection T ಅನ್ನೋ ಸಬ್ಸ್ಪೇಸ್ಗೆ ಒಂದು ಬೇಸಿಸ್ ಇದೆ. ಯಾವುದು? ಸೆಟ್ ಎ. ಸೆಟ್ ಎ ನಲ್ಲಿ ಎಷ್ಟು ನಂಬರ್ ಆಫ್ ವೆಕ್ಟಾರ್ಸ್ ಇದೆ? m ನಂಬರ್ ಆಫ್ ಆಲ್ಫಾಸ್ ಇದೆ, ಆಲ್ಫಾ 1 ಟು ಆಲ್ಫಾ m ಅಲ್ವಾ? ಸೊ ನಾವು ಈಗ ಇಲ್ಲಿ ಈ ಒಂದು ಲೀನಿಯರ್ ಕಾಂಬಿನೇಷನ್ನು b1 beta 1 plus b2 beta 2 bs beta s ಅನ್ನೋ ಲೀನಿಯರ್ ಕಾಂಬಿನೇಷನ್ ಬಿಲಾಂಗ್ಸ್ ಟು S intersection T ಅಂತ ತೋರಿಸ್ಕೊಂಡಿದ್ದೀವಿ ಅಂದರೆ ದಿಸ್ ಲೀನಿಯರ್ ಕಾಂಬಿನೇಷನ್ ಆಲ್ಸೋ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ದಿ ಬೇಸಿಸ್ ವೆಕ್ಟಾರ್ಸ್ ಆಲ್ಫಾ 1 ಟು ಆಲ್ಫಾ m. ಈ b1 beta 1 ಅಪ್ ಟು bs beta s ಅನ್ನೋ ಲೀನಿಯರ್ ಕಾಂಬಿನೇಷನ್ನು ಈ ಲೀನಿಯರ್ ಕಾಂಬಿನೇಷನ್ ಫಾರ್ಮಲ್ಲೂ ಎಕ್ಸಿಸ್ಟ್ ಆಗಿರೋ ಚಾನ್ಸ್ ಇರುತ್ತೆ. ಬಿಕಾಸ್ ಆಲ್ಫಾ 1 ಟು ಆಲ್ಫಾ ಎಮ್ ಅನ್ನೋದು ಬೇಸಿಸ್ ಎಲಿಮೆಂಟ್ಸ್ ಆಫ್ ಎಸ್ ಇಂಟರ್ಸೆಕ್ಷನ್ ಟಿ. ಸೊ ಅದಕ್ಕೆ ನಾವಿಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀವಿ. ಸಿನ್ಸ್ ದ ಸೆಟ್ ಎ ಸ್ಪ್ಯಾನ್ಸ್ ಎಸ್ ಇಂಟರ್ಸೆಕ್ಷನ್ ಟಿ, ಸಿನ್ಸ್ ದ ಸೆಟ್ ಎ ಸ್ಪ್ಯಾನ್ಸ್ ಎಸ್ ಇಂಟರ್ಸೆಕ್ಷನ್ ಟಿ, ಸೆಟ್ ಏನಲ್ಲಿರೋ ಅಂಥ ವೆಕ್ಟಾರ್ಸು ಆಲ್ಫಾ 1 ಟು ಆಲ್ಫಾ ಎಮ್ಮು ಆ ಲೀನಿಯರ್ ಕಾಂಬಿನೇಷನು ಎಕ್ಸಿಸ್ಟ್ ಇನ್ ಎಸ್ ಇಂಟರ್ಸೆಕ್ಷನ್ ಟಿ. ಸೊ ದಿಸ್ ಲೀನಿಯರ್ ಕಾಂಬಿನೇಷನ್ ಈಸ್ ಈಕ್ವಲ್ ಟು b1 beta 1 plus b2 beta 2 up to bs beta s. Okay, so from this we can rewrite the linear combination as d1 plus alpha 1 plus d2 alpha 2 up to dm alpha m minus of b1 beta 1 minus of b2 beta 2 up to minus beta s bs beta s equals to 0. Now observe here, it has m number of alphas, s number of betas. So these vectors are in the set B, right? m number of alphas, s number of betas. ಇಷ್ಟು ವೆಕ್ಟಾರ್ಸ್ಗಳು ನಾವು ಎಲ್ಲಿ ಚೂಸ್ ಮಾಡಿದ್ದೀವಿ? ಸೆಟ್ ಬಿ ನಲ್ಲಿ ಚೂಸ್ ಮಾಡಿದ್ದೀವಿ. ಸೆಟ್ ಬಿ ಅನ್ನೋದು ಬೇಸಿಸ್ ಆಗಿದೆ. ಸೊ ಸೆಟ್ ಬಿ ಅನ್ನೋದು ಬೇಸಿಸ್ ಆಗಿದೆ ಅಂದರೆ ಆ ವೆಕ್ಟಾರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಅಂತಂದರೆ ಆ ರೆಸ್ಪೆಕ್ಟಿವ್ ಸ್ಕೇಲಾರ್ಸ್ ಏನು ಯೂಸ್ ಮಾಡಿದ್ದೀವಿ ಆ ವೆಕ್ಟಾರ್ಸ್ ಜೊತೆಗೆ ಯಾವ ಸ್ಕೇಲಾರ್ಸ್ನ ಯೂಸ್ ಮಾಡಿದ್ದೀವಿ ಟು ರೈಟ್ ದ ಲೀನಿಯರ್ ಕಾಂಬಿನೇಷನ್, those scalars must be equal to 0. So d1 is 0, d2 is 0, likewise dm is 0, b1 is 0, b2 is 0, likewise bs is also 0. Okay, so this these scalars b1 b2 bs, these scalars are used in
the to write the linear combination of beta 1 to beta s in equation 2, right? So in equation 2 we can delete this linear combination b1 beta 1 plus b2 beta 2 plus up to bs beta s ಇದೆಯಲ್ಲ, ಇದರಲ್ಲಿ ಎಲ್ಲ ಸ್ಕೇಲಾರ್ಸು ಬಿಗಳು ನಮಗೆ 0 ಆಗೋದ್ರಿಂದ ಇದಿಷ್ಟನ್ನು ಡಿಲೀಟ್ ಮಾಡಿ ಇನ್ನು ಉಳಿದಿದ್ದು linear combinationನ ಬರೆದಿದ್ದೀವಿ. Therefore equation 2 becomes, after all scalars b becomes 0, then equation 2 becomes a1 alpha 1 plus a2 alpha 2 up to am alpha m plus c1 gamma 1 plus c2 gamma 2 up to ct gamma t is equal to 0. Now alpha 1 to alpha m, gamma 1 to gamma t ಅನ್ನೋ ವೆಕ್ಟರ್ಸು ಯಾವ ಸೆಟ್ಟಲ್ಲಿದೆ? ಸಿ ಅನ್ನೋ ಸೆಟ್ಟಲ್ಲಿದೆ. ಸಿ ಅನ್ನೋ ಸೆಟ್ಟಲ್ಲಿ ಇರೋದ್ರಿಂದ ಸೆಟ್ ಸಿ ಬೇಸಿಸ್ ಆಗಿರೋದ್ರಿಂದ ಈ ಎಲ್ಲ ವೆಕ್ಟರ್ಸ್ನು ಯೂಸ್ ಮಾಡಿಕೊಂಡು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ. ಆ ರೆಸ್ಪೆಕ್ಟಿವ್ ಸ್ಕೇಲಾರ್ಸ್ ಏನಿರುತ್ತೆ, ಈ ಆಲ್ಫಾ 1 ಟು ಆಲ್ಫಾ ಎಮ್ಗೆ ನಾವು ಯಾವುದೆಲ್ಲ ಸ್ಕೇಲಾರ್ಸ್ ತೊಗೊಂಡಿದ್ದೀವಿ, ಗಾಮಾ 1 ಟು ಗಾಮಾ ಟಿಗೆ ನಾವು ಯಾವುದೆಲ್ಲ ಸ್ಕೇಲಾರ್ಸ್ ತೊಗೊಂಡಿದ್ದೀವಿ, ಆ ಸ್ಕೇಲಾರ್ಸು ನಮಗೆ 0 ಆಗಬೇಕು. ಬಿಕಾಸ್ ಸೆಟ್ ಸಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೆಟ್ ಸಿ ಅನ್ನೋದು ಬೇಸಿಸ್ ಆಗಿದೆ ಅಂದಮೇಲೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟು ಆಗಿರುತ್ತೆ. ಸೊ ಆ ವೆಕ್ಟರ್ಸ್ನ ಯೂಸ್ ಮಾಡ್ಕೊಂಡು ಬರೆದಿರೋ ಅಂಥ ಲೀನಿಯರ್ ಕಾಂಬಿನೇಷನಲ್ಲಿರೋ ಅಂಥ ಸ್ಕೇಲಾರ್ಸು 0s ಆಗಬೇಕು. ಸೊ ನಾವಿಲ್ಲಿ ಎಲ್ಲ ಸ್ಕೇಲಾರ್ಸು 0 ಆದಾಗ ಆಯಿತು. ಅಂದರೆ a1 ಟು am 0, c1 ಟು ct 0. ಆಲ್ರೆಡಿ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಪ್ರೂವ್ ಮಾಡಿದ್ದೀವಿ. b1 ಟು bs ಕೂಡ 0. ಸೊ ಈಕ್ವೇಷನ್ 2ನಲ್ಲಿ ನಾವು ಯಾವೆಲ್ಲ ಸ್ಕೇಲಾರ್ಸ್ನ ಯೂಸ್ ಮಾಡಿಕೊಂಡು ಲೀನಿಯರ್ ಕಾಂಬಿನೇಷನ್ ಬರೆದಿದ್ದೀವಿ ಆ ಎಲ್ಲ ಸ್ಕೇಲಾರ್ಸು 0 ಆಯಿತು. ಎಲ್ಲ ಸ್ಕೇಲಾರ್ಸು 0 ಆಗ್ತಿದೆ ಅಂತಂದರೆ ಅಲ್ಲಿ ಯೂಸ್ ಮಾಡಿರೋ ವೆಕ್ಟರ್ಸ್ ಯಾವುದು? ಆಲ್ಫಾ 1 ಟು ಆಲ್ಫಾ ಎಮ್, ಬೀಟಾ 1 ಟು ಬೀಟಾ ಎಸ್, ಗಾಮಾ 1 ಟು ಗಾಮಾ ಟಿ. ಆ ಎಲ್ಲ ವೆಕ್ಟರ್ಸು ಯಾವುದರಲ್ಲಿದೆ? ಬಿ ಯೂನಿಯನ್ ಸಿ ಅನ್ನೋ ಸೆಟ್ಟಲ್ಲಿದೆ. ಸೊ ದಟ್ ಆ ವೆಕ್ಟರ್ಸು ಬಿ ಯೂನಿಯನ್ ಸಿನಲ್ಲಿದೆ ಅಂತಂದರೆ ಬಿ ಯೂನಿಯನ್ ಸಿ ಅನ್ನೋದು ಕೂಡ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂತಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಫಾರ್ಮ್ಸ್ ಎ ಬೇಸಿಸ್ ಅಂತ ಸ್ಪ್ಯಾನ್ಸ್ ಎಸ್ ಪ್ಲಸ್ ಟಿ ಅಂತ ತೋರಿಸ್ಕೊಂಡಿದ್ದೀವಿ. ಬಿ ಯೂನಿಯನ್ ಸಿ ಸ್ಪ್ಯಾನ್ಸ್ ಎಸ್ ಪ್ಲಸ್ ಟಿ ಆಗಿದೆ ಆಲ್ರೆಡಿ. ಸೊ ದ ಸೆಟ್ ಬಿ ಯೂನಿಯನ್ ಸಿ ಫಾರ್ಮ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಇವಾಗ. ಸೊ ದೋಸ್ ಟೂ ಕಂಡೀಷನ್ ಟುಗೆದರ್ ಫಾರ್ಮ್ಸ್ ಬಿ ಯೂನಿಯನ್ ಸಿ ಈಸ್ ಬೇಸಿಸ್ ಆಫ್ ಎಸ್ ಪ್ಲಸ್ ಟಿ. Basis of S plus T. Therefore, in B union C, what are the elements are there? How many elements are there? Those elements are, those number gives the dimension of S plus T. That means dimension of S plus T is M plus S plus T, because B union C contains M number of alphas, S number of betas and T number of gammas. Therefore, dimension of S plus T is M plus S plus T. So in equation 1 we got dimension of S plus dimension of T is equal to dimension of S intersection T plus M plus S plus T. So in place of M plus S plus T we can substitute it as dimension of S plus T. Dimension of S plus T. Okay. So this is the proof of the given theorem. Okay, thank you.